ಗಂಧದ ಗುಡಿ ತಂಡ ಉದ್ಘಾಟನಾ ಸಮಾರಂಭ. ವಿಶೇಷ ವೇದಿಕೆ ಭಾಷಣ. ನಮಸ್ಕಾರ ಕನ್ನಡಾಭಿಮಾನಿಗಳೇ. ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿದ ಎಲ್ಲ ಗಣ್ಯರು, ಉದ್ಯಮಿಗಳು, ಸ್ನೇಹಿತರು, ಹಿರಿಯರು ಮತ್ತು ಯುವಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದು 26/5/2026 ಬನ್ನೇರುಘಟ್ಟದ ಈ ಪವಿತ್ರ ನೆಲದಲ್ಲಿ ಗಂಧದ ಗುಡಿ ತಂಡದ ಉದ್ಘಾಟನಾ ಸಮಾರಂಭ ನಡೆಯುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಕ್ಷಣ. ಇದು ಕೇವಲ ಒಂದು ತಂಡದ ಉದ್ಘಾಟನೆಯಲ್ಲ, ಇದು ಕನ್ನಡಿಗರ ಒಗ್ಗಟ್ಟಿನ ಹೊಸ ಅಧ್ಯಾಯ. ಇದು ಉದ್ಯಮಿಗಳ ಕನಸುಗಳಿಗೆ ಹೊಸ ದಾರಿ. ಇದು ನಮ್ಮವರನ್ನು ಬೆಳೆಸಬೇಕು ಎನ್ನುವ ಚಿಂತನೆಯ ಆರಂಭ. ಕನ್ನಡಿಗರ ವ್ಯಾಪಾರ ವೇದಿಕೆ ಎಂಬುದು ಒಂದು ಸಾಮಾನ್ಯ ಸಂಘಟನೆಯಲ್ಲ. ಇದು ಕನ್ನಡಿಗರ ಶಕ್ತಿ, ಪರಿಶ್ರಮ, ನಂಬಿಕೆ ಮತ್ತು ಪರಸ್ಪರ ಸಹಕಾರದ ಸಂಕೇತ. ಇಂದು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕನ್ನಡಿಗ ಉದ್ಯಮಿಗಳು ಒಂದಾಗುತ್ತಿದ್ದಾರೆ. ಬೆಂಗಳೂರು, ಆನೇಕಲ್ಲು, ಬನ್ನೇರುಘಟ್ಟ, ಚಂದಾಪುರ, ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ ಹಾಗೂ ಇನ್ನೂ ಅನೇಕ ಜಿಲ್ಲೆಗಳಲ್ಲೂ ಮತ್ತು ಹೊರ ದೇಶಕ್ಕೂ ಕಾಲು ಇಡುತ್ತಿದೆ. ದುಬೈ, ಬೆಹ್ರಿನ್ ಕನ್ನಡಿಗರ ವ್ಯಾಪಾರ ವೇದಿಕೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಪ್ರತಿ ಪ್ರದೇಶದಲ್ಲೂ ಹೊಸ ತಂಡಗಳು ಹುಟ್ಟುತ್ತಿವೆ, ಹೊಸ ಉದ್ಯಮಿಗಳಿಗೆ ಅವಕಾಶಗಳು ಸಿಗುತ್ತಿವೆ, ಹೊಸ ಸಂಬಂಧಗಳು ನಿರ್ಮಾಣವಾಗುತ್ತಿವೆ ಮತ್ತು ಕನ್ನಡಿಗರ ಆತ್ಮವಿಶ್ವಾಸ ಇನ್ನಷ್ಟು ಗಟ್ಟಿಯಾಗುತ್ತಿದೆ. ಇಂದಿನ ಯುವಕರು ಉದ್ಯೋಗ ಹುಡುಕುವವರಾಗಿ ಮಾತ್ರ ಉಳಿಯಬಾರದು, ಉದ್ಯೋಗ ನೀಡುವವರಾಗಬೇಕು. ಹೊಸ ಉದ್ಯಮಗಳನ್ನ ನಿರ್ಮಿಸಬೇಕು, ಇನ್ನೊಬ್ಬ ಕನ್ನಡಿಗನ ಕೈ ಹಿಡಿದು ಮುಂದೆ ಬರಬೇಕು. ಅದೇ ನಮ್ಮ ಕನ್ನಡಿಗರ ವ್ಯಾಪಾರ ವೇದಿಕೆಯ ಮೂಲ ಉದ್ದೇಶ. ಈ ವೇದಿಕೆಯ ಮಹತ್ವವೇನು ಗೊತ್ತೇ? ಒಬ್ಬ ಕನ್ನಡಿಗನಿಗೆ ವ್ಯವಹಾರ ಬೇಕಾದ್ರೆ ಇನ್ನೊಬ್ಬ ಕನ್ನಡಿಗ ಬೆಂಬಲಿಸಬೇಕು. ಒಬ್ಬರಿಗೆ ಕೆಲಸ ಬೇಕಾದ್ರೆ ನಮ್ಮ ವೇದಿಕೆಯ ಮೂಲಕ ಅವಕಾಶ ಸಿಗಬೇಕು. ಒಬ್ಬರಿಗೆ ಪರಿಚಯ ಬೇಕಾದ್ರೆ ನಮ್ಮ ನೆಟ್ವರ್ಕ್ ಅವರ ಬೆನ್ನಿಗೆ ನಿಲ್ಲಬೇಕು. ಇದು ಕೇವಲ ವ್ಯಾಪಾರವಲ್ಲ, ಇದು ಕನ್ನಡಿಗರ ಆತ್ಮೀಯತೆಯ ಕುಟುಂಬ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖಿಸಬೇಕಾದ ಹೆಸರು ಪೂಜ್ಯ ಪುತಿನ ನರಸಿಂಹಾಚಾರ್ ಅವರ ಮೊಮ್ಮಗರಾದ ಶ್ರೀ ಶರತ್ ಖಾದ್ರಿ ಅವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪಾರ ಗೌರವ ಪಡೆದ ಪೂತಿನ ನರಸಿಂಹಾಚಾರ್ ಅವರ ಪರಂಪರೆಯನ್ನು ಇಂದು ಸಮಾಜ ಸೇವೆ, ಕನ್ನಡಾಭಿಮಾನ ಮತ್ತು ಜನರ ಒಗ್ಗಟ್ಟಿನ ಮೂಲಕ ಮುಂದುವರೆಸುತ್ತಿರುವ ವ್ಯಕ್ತಿತ್ವವೇ ಶರತ್ ಖಾದ್ರಿ ಅವರು. ಅವರ ಮಾತುಗಳಲ್ಲಿ ಕನ್ನಡದ ಸುವಾಸನೆ ಇದೆ, ಅವರ ಚಿಂತನೆಗಳಲ್ಲಿ ಸಮಾಜದ ಬೆಳವಣಿಗೆ ಇದೆ, ಅವರ ವ್ಯಕ್ತಿತ್ವದಲ್ಲಿ ಸರಳತೆ ಮತ್ತು ಆತ್ಮೀಯತೆ ಇದೆ. ಯುವಕರನ್ನು ಪ್ರೋತ್ಸಾಹಿಸುವುದು, ಕನ್ನಡಿಗರನ್ನು ಒಂದಾಗಿಸುವುದು ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕೆಲಸದಲ್ಲಿ ಅವರು ನೀಡುತ್ತಿರುವ ಬೆಂಬಲ ನಿಜವಾಗಿಯೂ ಶ್ಲಾಘನೀಯ. ಇಂದು ಗಂಧದ ಗುಡಿ ತಂಡದ ಉದ್ಘಾಟನೆಗೆ ಅವರಂತಹ ಕನ್ನಡಾಭಿಮಾನಿಗಳ ಆಶೀರ್ವಾದ ಸಿಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಗಂಧದ ಗುಡಿ ಎಂಬ ಹೆಸರೇ ಒಂದು ಭಾವನೆ. ಇದು ಕೇವಲ ತಂಡವಲ್ಲ, ಇದು ಕನ್ನಡದ ಮಣ್ಣಿನ ಪರಿಮಳ, ಇದು ಸ್ನೇಹದ ಸಂಕೇತ, ಇದು ಕನ್ನಡಿಗರ ಹೃದಯಗಳನ್ನು ಒಂದಾಗಿಸುವ ಸೇತುಬಂಧ. ನಮ್ಮ ತಂಡದ ಕನಸೇನು ಗೊತ್ತಾ? ಪ್ರತಿ ತಾಲೂಕಿನಲ್ಲಿ ಕನ್ನಡಿಗರ ವ್ಯಾಪಾರ ವೇದಿಕೆ ಇರಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನ್ನಡಿಗ ಉದ್ಯಮಿಗಳ ಬಲವಾದ ತಂಡ ಇರಬೇಕು. ಪ್ರತಿ ಕನ್ನಡಿಗನಿಗೂ ನಮ್ಮವರು ಇದ್ದಾರೆ ಎನ್ನುವ ಭರವಸೆ ಇರಬೇಕು. ನಾವು ಇಂದು ಬಿತ್ತುತ್ತಿರುವ ಈ ಚಿಕ್ಕ ಬೀಜ ನಾಳೆ ಕರ್ನಾಟಕದ ಅತಿದೊಡ್ಡ ಕನ್ನಡಿಗ ಉದ್ಯಮಿಗಳ ವೃಕ್ಷವಾಗಲಿದೆ. ಬನ್ನಿ ಕನ್ನಡಿಗರೇ, ಒಟ್ಟಾಗಿ ನಡೆಯೋಣ, ಒಬ್ಬರನ್ನೊಬ್ಬರು ಬೆಳೆಸೋಣ, ಕನ್ನಡದ ಹೆಸರನ್ನು ಜಗತ್ತಿನಾದ್ಯಂತ ಹರಡೋಣ. ಕನ್ನಡಿಗರ ವ್ಯಾಪಾರ ವೇದಿಕೆ ಗಂಧದ ಗುಡಿ ತಂಡ, ಬನ್ನೇರುಘಟ್ಟ. ಉದ್ಘಾಟನಾ ಸಮಾರಂಭ 2026/5/2026. ಪೋಷಕರು ಅನಿತಾ ಎಸ್, ಬ್ರಿಲಿಯಂಟ್ ಮ್ಯಾನ್ ಪವರ್ ಸೊಲ್ಯೂಷನ್. ಕನ್ನಡಿಗರ ಕೈ ಹಿಡಿದು ಕರ್ನಾಟಕ ಕಟ್ಟೋಣ. ಬ್ಯಾಚುಲರ್ಸ್ ಆ ಥರ ಇದೆ, ಆ ಥರ ಇಲ್ಲ. ಸೊ ಇದು 2004 ಜಲ್ದಿ
ಅಲ್ಲ ತುಂಬ ಕೆಲಸ ಇದೆ ಇನ್ನೂ ಕಲ್ತ್ಕೊಳ್ಳೋದು ತುಂಬ ಇದೆ ಎಷ್ಟೊಂದು ವಿಷಯಗಳ ಮನೆಯಲ್ಲ ಸೊ ಇದೊಂದು ಡೆಸ್ಟಿನೇಷನ್ ಅಲ್ಲ ಬಿಸ್ನೆಸ್ ಅಲ್ಲ ಜಸ್ಟ್ ಜರ್ನಿ ಈ ನನ್ನ ತೊಂದು ಮಾತಾಡೋದು ಇಷ್ಟೊಂದು ಕೇಳಿದ್ದೆ ದಯವಿಟ್ಟು ನಾನು ತಪ್ಪಾಗುತ್ತೆ ಕ್ಷಮಿಸಿ ಎಲ್ಲ ನೋಡೋದಾಗಿ ಎಲ್ಲ ಇಷ್ಟ ಒಂದು ಏನಂತಂದರೆ ಇಷ್ಟೇ ಮೈ ಬಾಕ್ಸ್ ಸ್ಟೋರಿಯನ್ನು ತಲೆ ಎತ್ತಿ ನಡೆಯ ಈಗ ಮುಂದಿನ ಭಾಗಕ್ಕೆ ಬರೋಣ. ಈಗ ನಾನು ಕಾರ್ಯದರ್ಶಿಯವರಿಗೆ ಸಭೆ ಮುಂದಕ್ಕೆ ಕೊಂಡೊಯ್ಯಲು ವಿನಂತಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಕನ್ನಡಿಗರ ವ್ಯಾಪಾರ ವೇದಿಕೆಯ ಹೊಸ ಸದಸ್ಯರನ್ನು ಸ್ವಾಗತಿಸೋಣ. ಈಗ ನಾವು ಕನ್ನಡಿಗರ ವ್ಯಾಪಾರ ವೇದಿಕೆಯ ಸಂಸ್ಥಾಪಕರಾದ ಶ್ರೀ ಶರತ್ ಖಾದ್ರಿ ಅವರನ್ನು ತಂಡದ ಎಲ್ಲ ಸದಸ್ಯರಿಗೆ ಶ್ರೀ ಭಾರತಿ ಅವರು ಮೇಕಪ್ ಆರ್ಟಿಸ್ಟ್, ಮೇಕಪ್ ಸ್ಟುಡಿಯೋ, ಗ್ಲಾಮರ್ ಚನ್ನಬಸಯ್ಯ ನಂದಿವಟ್, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಶ್ರೇಷ್ಠ ಟೂರ್ಸ್ ಅಂಡ್ ಟ್ರಾವೆಲ್ಸ್. Lakshayani, Millets Food. ಆಗಿನ ಬಗ್ಗೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಏನು ಚಂದ ಕಾಣಿಸಿದ್ದಾರೆ ಇವತ್ತು ಈ ಹಾಲ್ನ ಅವರೇ ಕಾರಣ. ಸುಧಾ, ಜೈ ಸುಧಾ, ಜೈ ನಮ್ಮ ಲಾಂಚಿಂಗ್ ವಿಡಿಯೋ ಮಾಡಿದ್ದೀವಿ. ಆಮೇಲೆ ಆನಂದ ಇರಬೇಕು. ಯಾವುದೇ ಥರ ಲಾಂಗ್ ಸಮಸ್ಯೆ ಇದ್ದರೆ ಮೈಕೈ ನೋವಾಗಿರ್ಬೋದು, ಇನ್ನೊಂದು ತುಂಬ ವರ್ಷದಿಂದ ಇತ್ತು ಅಂದ್ರೆ ಆಕ್ಯುಪೆನ್ಷನ್ ಗುಣ ಮಾಡ್ತಾರೆ. ಬಹಳ ಆಕ್ಟಿವ್ ಮೆಂಬರ್ ಇವರು. ತುಂಬ ವಿಸಿಟರ್ಸ್ನ ಕರ್ಕೊಂಡು ನಮ್ಮ ತಂಡನ ಹೆಚ್ಚು ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೆ ಏನೊಂದು ವೇದಿಕೆ ಹಿಂದೆ ಚಂದ ಕಾಣ್ತಾ ಇದೆ, ಒಂದು ಗಂಧದ ಗುಡಿ ಕಾಲನ್ನು ಸೃಷ್ಟಿ ಮಾಡಿದ್ದಾರೆ. ಇದೇ ರೀತಿ ನೋಡೋಕ್ಕೆ ವಾಮನ ಮೂರ್ತಿ ಅವರು ಕೂಡ ಬಹಳ ಶಕ್ತಿವಂತರು. ಭೂಮಿ ಮೇಲಿದ್ದಷ್ಟೇ ಕೆಳಗಿಡವರು, ಅಷ್ಟು ಹೊರಟಿದ್ದಾರೆ.
ಇವತ್ತು ಅರವಿಂದ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಅಧ್ಯಕ್ಷರು ಕೂಡ ಗೋಲ್ಡ್ ಕ್ಲಬ್ ಮೆಂಬರ್ ಆಗಬೇಕು. ನನಗೆ ಬಹಳ ಸಂತೋಷ ಇದೆ. ನಿಮಗೆ ಬ್ಯಾಚ್ ಕೊಡ್ತಾ ಇದ್ದೀವಿ, ನಿಮ್ಮ ಲಾಂಚ್ ದಿನನೇ ಕೊಡ್ತಾ ಇದ್ದೀವಿ ಅಂತ ಬಹಳ ಸಂತೋಷ ಆಗ್ತಿದೆ. ಕೃಷ್ಣೇಗೌಡರ ಒತ್ತಾಯ ಇತ್ತು, ಇದು ಲಾಂಚ್ ದಿನನೇ ಕೊಡಬೇಕು ಅಂತ. ಸೊ ನೀವು ಬರಬೇಕು ಸರ್. ನಿಮ್ಮ ಸೊ ಕರೋಡ್ಪತಿ ಗಿವರ್ ಮತ್ತೆ ಗೋಲ್ಡ್ ಕ್ಲಬ್ ಮೆಂಬರ್ ಇನ್ನೊಬ್ರು ಅನಿತಾ ಮೇಡಮ್ ಆದ್ಮೇಲೆ ಅಂದ್ರೆ ನಮ್ಮ ಕೃಷ್ಣೇಗೌಡರು. ಹಾಗಾಗಿ ಅವ್ರು ಕೇಳ್ಕೊಡ್ತಾ ಇದ್ದೀವಿ. ಸೊ ನಾವು 3 ಜನ ಇವತ್ತಿನ ವೇದಿಕೆಯಲ್ಲಿ ಗೋಲ್ಡ್ ಕ್ಲಬ್ ಮೆಂಬರ್ ಮತ್ತೆ ಕರೋಡ್ಪತಿ ಗಿವರ್. ಯಾಕೆ ಕೃಷ್ಣೇಗೌಡರನ್ನ ಕರೆಸೋದು ಅನ್ಕೋಬಹುದು, ಅವ್ರ 3ನೇ ಜಾಯಿಂಟ್ ಗಿವರ್ ಅಂತ ಹೇಳ್ಬೋದು. ಸೊ ನಮ್ಮ ವೇದಿಕೆಯಲ್ಲಿ ಈ ತರ ಸುಮಾರು ಜನ ನಾವು ನೋಡಬೇಕು, ನಮಗೆ ಬಹಳ ಆಸಕ್ತಿ ಇದೆ. ಸರ್ ನೀವೇ ಗೋಲ್ಡ್ ಕ್ಲಬ್ ಬ್ಯಾಚ್ ಹಾಕಬೇಕು ಅಂತ ಕೇಳ್ಕೊತೀನಿ ಅನಿತಾ ಮೇಡಮ್ಗೆ. ಜೋರಾದ ಚಪ್ಪಾಳೆ ಅನಿತಾ ಮೇಡಮ್ಗೆ. ಪ್ರಗತಿ ಲಾಂಚಲ್ಲಿ ನಮ್ಮ ಕೃಷ್ಣೇಗೌಡರು ಕೂಡ ಇದೊಂದು ಬ್ಯಾಚ್ ಕೊಡಬೇಕು ಅಂತ ಕಾಯ್ತಾ ಇದ್ದೀವಿ. ಅವರು ಕೂಡ ಗೋಲ್ಡ್ ಕ್ಲಬ್ ಮೆಂಬರ್ ಮತ್ತೆ ಕರೋಡ್ಪತಿ ಗಿವರ್ ಆಗಿದ್ದಾರೆ. ಧನ್ಯವಾದಗಳು. ಚಾಲೆಂಜ್ ತಡ್ಕೊಬಿಟ್ಟೆ, ಇದು ಕನ್ನಡ ನಮ್ಮದು, ನಮಗೋಸ್ಕರ ಸಿಕ್ಕಿರೋ ವೇದಿಕೆ ಇದು, ನಾವೇ ಉಪಯೋಗಿಸ್ಕೊಂಡಿಲ್ಲ ಅಂದರೆ ಹೇಗೆ ಅಂತ ಅವತ್ತೇ ಚಾಲೆಂಜ್ ತಗೊಂಡೆ ಸರ್ ನಾನು. ಅದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡೆ. ಫಸ್ಟು ನಮ್ಮ ಟೀಮಲ್ಲಿ ನಂದಿನಿ ಮೇಡಮ್ ಜಾಯ್ನ್ ಆಗಿದ್ರು, ಆಮೇಲೆ ಸೆಕೆಂಡ್ ಮೆಂಬರ್ ನಾನೇ ಜಾಯ್ನ್ ಆಗಿದ್ದು. ಫಸ್ಟ್ ಕಾಮಿಗೆ ಬಂದ್ಬಿಟ್ಟು ಸರ್ ಇನ್ನು ಮುಂದೆ ನಾನು ಯಾರಂತಾರೆ ನೋಡಿಲ್ಲ ಬಂದ್ಬಿಟ್ಟು ಪೋಷಕರು ಅಂತ ಅನೌನ್ಸ್ ಮಾಡಿಬಿಟ್ರು. ಅವ್ರಿಗೆ ನಾನು ಒಂದೇ ದಿನ ವೇದಿಕೆಯಲ್ಲಿ ವಾರ್ಷಿಕೋತ್ಸವ ಮಾತಾಡ್ಸಿದ್ದು, ಬರೀ ಮಾತಾಡೋ ನನ್ನ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಯ್ತು ಅನಿಸುತ್ತೆ. ನೆಕ್ಸ್ಟು ನಮ್ಮ ಕನ್ನಡಿಗರ ವ್ಯಾಪಾರ ಇದಕ್ಕೆ ಚೌಟ್ರಿಗೆ ಹೋಗಿದೆ. ನೆಕ್ಸ್ಟು ಮನೆ ಮೈದಾನಕ್ಕೆ ಹೋಗುತ್ತೆ. ನೆಕ್ಸ್ಟ್ ಮೈದಾನ ದೊಡ್ಡ ಮೈದಾನಗಳು 2,000-3,000 ಜನ ಹೋಗುವಂಥ ಮಟ್ಟಕ್ಕೆ ಬೆಳೆಯುತ್ತೆ ಸರ್ ಈ ವೇದಿಕೆ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಟ್ಟಿರೋದಕ್ಕೆ ನಿಮಗೆ ನಮ್ಮ ಸಾಕು ನಮಸ್ಕಾರಗಳು. ನಾನು ಸಹ ಸದಸ್ಯರಿಗೆ ಪರಿಚಯಗಳು, ಅವಕಾಶಗಳು ಮತ್ತು ಜ್ಞಾನವನ್ನು ಹಂಚುವುದಕ್ಕೆ ಬದ್ಧನಾಗಿದ್ದೇನೆ. ಪ್ರತಿ ಸದಸ್ಯರ ವ್ಯವಹಾರವನ್ನು ಅದರ ಗಾತ್ರ ಅಥವಾ ಕ್ಷೇತ್ರವನ್ನು ಲೆಕ್ಕಿಸದೆ ಗೌರವಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸಭೆಗೆ ನಿಯಮಿತವಾಗಿ ಹಾಜರಾಗುವುದು ನನ್ನ ಹೊಣೆಗಾರಿಕೆ ಎಂದು ಬದ್ಧನಾಗಿದ್ದೇನೆ. ನಾವು ಒಟ್ಟಾಗಿ ಬೆಳೆ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇವೆ. आगे रेडी स्माइल once आगे ले wait once again sir ready smile ನಮಸ್ಕಾರ, ನಾನು ಶರತ್ ಖಾದ್ರಿ ಅಂತ, ಕನ್ನಡಿಗರ ವ್ಯಾಪಾರ ವೇದಿಕೆಯ ಸಂಸ್ಥಾಪಕ. ಕನ್ನಡಿಗರ ವ್ಯಾಪಾರ ವೇದಿಕೆ ಕನ್ನಡಿಗರು ಯಾರು ವ್ಯಾಪಾರದಲ್ಲಿದ್ದಾರೋ ಅವರೆಲ್ಲ ಒಗ್ಗೂಡಿಸಿ ಒಂದು ಸಂಘಟಿತವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಅಪ್ರೋಚ್ ತಗೊಂಡು ಎಲ್ಲರನ್ನೂ ಬೆಳೆಸೋದಕ್ಕೆ ಒಂದು ಮಾಡ್ತಿರೋ ಪ್ರಯತ್ನ. ಕನ್ನಡಿಗರ ವ್ಯಾಪಾರ ವೇದಿಕೆ ಇವಾಗ ಶುರುವಾಗಿ 18 ತಿಂಗಳಾಗಿದೆ. ನವೆಂಬರ್ 1ನೇ ತಾರೀಕು 2024 ನಾವು ಸ್ಟಾರ್ಟ್ ಮಾಡಿದ ಪ್ರಯಾಣ. ಒಂದು ಪಯಣ ಇಲ್ಲಿವರೆಗೂ ಬಂದಿದೆ. ಇವತ್ತಿನ ದಿನ ಇದು ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇವಾಗ 675 ಜನ ಇದ್ವಿ. 675 ಜನ ಸೇರಿ 65 ಕೋಟಿಗಿಂತ ಹೆಚ್ಚು ವ್ಯಾಪಾರ ನಾವು 1 ವರ್ಷದಲ್ಲಿ ಮಾಡಿದ್ವಿ. ನಮ್ಮ ವೇದಿಕೆ ಸಾಧನೆ ಅಂತಾನೆ ಹೇಳ್ಬೋದು ಇದನ್ನ. ಈಗ ನೀವು ನೋಡ್ತಾ ಇರೋದು ಇದು ಗಂಧದ ಗುಡಿ ಘಟ್ಟ, ಬನ್ನೇರುಘಟ್ಟ ರೋಡಲ್ಲಿ ಈ ಘಟ್ಟ ಉದ್ಘಾಟನೆ ಸಮಾರಂಭ. ಇದೇ ತರ 14 ತಂಡಗಳು ಆಗ್ಲೇ ಲಾಂಚ್ ಅಂತ ಆಗಿದೆ. ಲಾಂಚ್ ಅಂತ ಆದಾಗ 25 ಜನ ಮಿನಿಮಮ್ ಇರಬೇಕಾಗುತ್ತೆ ಒಂದು ತಂಡದಲ್ಲಿ. ಸಂಘಟಿತವಾಗಿ ವಾರ ಸಿಗೋದು ಸಹ ಶುರುವಾಗುತ್ತೆ. ಈ ತರ ಹಲವಾರು ತಂಡಗಳಾಗ್ಲೇ ಶುರು ಆಗ್ತಾ ಇದೆ. ಅಂದ್ರೆ ಮೊಳಕೆ ಬಿಡ್ತಾ ಇದೆ. ಕರ್ನಾಟಕದಲ್ಲಿ 40ಕ್ಕಿಂತ ಹೆಚ್ಚು ತಂಡಗಳು ಇವಾಗ ಆಗ್ಲೇ ಶುರುವಾಗಿದೆ. 14ನೇ ತಂಡ ಈ ಉದ್ಘಾಟನೆ ಆಗ್ತಿರೋದು ಬನ್ನೇರುಘಟ್ಟ ರೋಡಲ್ಲಿ ಗಂಧದ ಗುಡಿ ಘಟ್ಟ ಅಂತ. ಕನ್ನಡಿಗರ ವ್ಯಾಪಾರ ವೇದಿಕೆ ಇದೊಂದು ಹೊಸ ತಂಡ. ನನ್ನ ಹೆಸರು ಶರತ್ ಖಾದ್ರಿ ಅಂತ, ನಾನು ಕನ್ನಡಿಗರ ವ್ಯಾಪಾರ ವೇದಿಕೆಯ ಸಂಸ್ಥಾಪಕ.
ಕನ್ನಡಿಗರ ವ್ಯಾಪಾರ ವೇದಿಕೆ ಕನ್ನಡಿಗರು ಯಾರು ವ್ಯಾಪಾರದಲ್ಲಿದ್ದಾರೋ ಅವರೆಲ್ಲ ಸೇರಿದಾಗ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಬೋದು. ಯಾವ ತರ ಅಂತ ಹೇಳಿದ್ರೆ ರೆಫರೆನ್ಸ್ ಕೊಡ್ತೀವಿ. ಅಂದ್ರೆ ನಮ್ಗೆ ಯಾವ್ದೋ ಒಂದು ಗೊತ್ತಿರೋರಿಗೆ ಒಂದು ಏನೋ ಬೇಕಾಗಿರುತ್ತೆ, ಯಾವ್ದೋ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಸರ್ವಿಸ್ ಬೇಕಾಗಿರುತ್ತೆ, ಆಗ ನಾವು ನಮ್ಮಲ್ಲಿರೋ ವೇದಿಕೆಯಲ್ಲಿರೋ ಸದಸ್ಯರನ್ನ ಅವ್ರಿಗೆ ರೆಫರ್ ಮಾಡ್ಬೋದು. ಈ ತರ ನಾವು ಪ್ರಾಜೆಕ್ಟ್ಸ್ ಗಳಿಗೆ ರೆಫರ್ ಮಾಡ್ತಾ ಹೋಗ್ತೀವಿ. ನಮಗೆ ಏನೇ ಒಂದು ವಸ್ತು ಅಥವಾ ಒಂದು ಸರ್ವಿಸ್ ಬೇಕು ಅಂತ ಹೇಳಿದಾಗ ನಮ್ಮ ವೇದಿಕೆಯಲ್ಲಿ ಯಾರನ್ನ ಅದನ್ನ ಕೊಡ್ತಾ ಇದ್ರೆ ನಾವು ಅವರಿಂದ ಆ ಒಂದು ಸರ್ವಿಸ್ ಮತ್ತೆ ಪ್ರಾಡಕ್ಟ್ ತಗೊಳ್ಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಏನಾಗುತ್ತೆ, ಒಂದು ಕಮ್ಯುನಿಟಿ ಅಂತ ಬಿಲ್ಡ್ ಆಗಿದೆ. ಕನ್ನಡಿಗರಲ್ಲಿ ಒಂದು ಒಗ್ಗಟ್ಟು ಬರುತ್ತೆ, ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬೊಬ್ಬರನ್ನ ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ಅವ್ರು ಹೇಗೆ ಡಿಫ್ರೆಂಟ್ ಆಗಿದ್ದಾರೆ ಅನ್ನೋದು ಕೂಡ ನಮಗೆ ಪ್ರತಿ ವಾರದ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ನಾವು ಒಬ್ಬರಿಂದ ಒಬ್ರು ಬಿಸ್ನೆಸ್ ಮಾಡೋದನ್ನ ಕಲಿತೀವಿ. ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಇರುತ್ತೆ. ಈಗ ನಾನು ಬಿಸ್ನೆಸ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರ್ಬೋದು, ಇನ್ನೊಬ್ರು ಮಾಡೋ ರೀತಿ ಡಿಫ್ರೆಂಟ್ ಇರ್ಬೋದು. ಅವರಿಂದ ನಾವು ಪ್ರೋಸೆಸ್ ಕಲಿತೀವಿ. ಆ ಪ್ರೋಸೆಸ್ ನ ನಮ್ಮ ಕಂಪನಿಗೆ ಅಳವಡಿಸ್ಕೊಂಡಾಗ ನಾವು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಒಬ್ಬರಿಂದ ಒಬ್ರು ಬೆಳೆಯೋದಕ್ಕೆ ಒಂದು ವೇದಿಕೆ, ಒಬ್ಬರಿಂದ ಒಬ್ರು ರೆಫರೆನ್ಸ್ ಗಳನ್ನ ಪಾಸ್ ಮಾಡಿ ಬೆಳೆಯೋದಕ್ಕೆ ಒಂದು ವೇದಿಕೆ. ಸರ್, ಇಲ್ಲಿ ಪರಭಾಷಕರಿಗೆ ನಾವು ಚಾನ್ಸಸ್ ಇಲ್ವಾ ಸರ್? ನಮ್ಮಲ್ಲಿ ಕನ್ನಡಿಗರು ಅಂತ ಹೇಳೋದಕ್ಕೆ ಒಂದು ಡೆಫಿನೇಷನ್ ಅಂತ ಇಟ್ಟಿದ್ದೀವಿ. ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಕನ್ನಡ ಮಾತಾಡಕ್ಕೆ ಬರಬೇಕು, ಎರಡನೇದು ಕನ್ನಡ ಭಾಷೆಗೆ ಮರ್ಯಾದೆ ಕೊಡಬೇಕು. ಕನ್ನಡ ಭಾಷೆಗೆ ಮರ್ಯಾದೆ ಕೊಡ್ತಾರೆ ಮತ್ತೆ ಕನ್ನಡ ಭಾಷೆನ ಮಾತಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಜಾತಿ ಧರ್ಮದವರಾಗಿರ್ಲಿ, ಯಾವುದೇ ಪ್ರಾಂತದವರಾಗಿರ್ಲಿ, ನಾವು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ತಯಾರಾಗಿರ್ತೀವಿ. ಜಾಯ್ನಿಂಗ್ ಫೀಸಸ್ ಏನಾನ ಇರುತ್ತಾ ಸರ್? ವಾರ್ಷಿಕ ಶುಲ್ಕ 5,000 ಮತ್ತೆ ಟ್ಯಾಕ್ಸಸ್ ಇರುತ್ತೆ. ಟ್ಯಾಕ್ಸ್ 5,000 ಕಡಿಮೆ ಬೆಲೆಯಲ್ಲಿ ನಾವು ಮಿನಿಮಮ್ ಕಾಸ್ಟ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿದೀವಿ. ಅದಕ್ಕೆ ಒಂದು ಸಪೋರ್ಟ್ ಆಗಿ ಒಂದು ಆಪ್ ಕೂಡ ಇದೆ ನಮ್ದು, ಕವ್ಯಾವೆ ಅಂತ. ಕನ್ನಡಿಗರ ವ್ಯಾಪಾರ ವೇದಿಕೆ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕವ್ಯಾವೆ ಅಂತ ಒಂದು ಆಪ್ ಕೂಡ ಇದೆ. ಮೆಂಬರ್ಸ್ ಗೆಲ್ಲ ಆಕ್ಸೆಸ್ ಇರುತ್ತೆ ಆ ಆಪ್. ಅದರಲ್ಲಿ ಅವರು ಯಾರಿಗೆ ಏನ್ ರೆಫರೆನ್ಸ್ ಕೊಟ್ಟಿದ್ದಾರೆ, ಅವರು ಕೊಟ್ಟಿರೋ ರೆಫರೆನ್ಸ್ ನ ಏನಾದ್ರು ಬಿಸ್ನೆಸ್ ಬಂದಿದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಏನ್ ಒಂದು ನಮ್ಮ ವೇದಿಕೆ ಕಡೆಯಿಂದ ಆಗುತ್ತೆ ಅದೆಲ್ಲ ಕೂಡ ಅದರಲ್ಲಿ ಟ್ರ್ಯಾಕ್ ಆಗೋದಂತ ಒಂದು ಆಪ್ ಮಾಡಿದೀವಿ. ಹಾಗಾಗಿ ನಾವು ಇವತ್ತು ಹೇಳಕ್ ಆಗ್ತಾ ಇದೆ, ನಮ್ಮಲ್ಲಿ 675 ಜನ ಇದ್ದಾರೆ, 40 ಲಾಂಚ್ ಆಗಿದೆ, ಮತ್ತೆ ನಾವು 65 ಕೋಟಿಗಿಂತ ಹೆಚ್ಚು ವ್ಯಾಪಾರ ಮಾಡಿದೀವಿ ಅಂತ ಪ್ರತಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಪ್ ಅಲ್ಲಿ ಇರುತ್ತೆ. ಇದು ಬರೀ ಬಾಯಿ ಮಾತಲ್ಲ, ಇಷ್ಟು ಮಾಡಿದೀವಿ ಎಷ್ಟು ಮಾಡಿದೀವಿ ಅಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಡೀಟೇಲ್ ಕೂಡ ನಮ್ಮ ಆಪ್ ಅಲ್ಲಿ ರೆಕಾರ್ಡ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಈಗ ನಾವು ಒಂದು ಸಣ್ಣ ವ್ಯಾಪಾರ ಮಾಡಿರ್ತೀವಿ, ಆ ವ್ಯಾಪಾರನ ಯಾವ ರೀತಿ ಬೆಳೆಸ್ಕೋಬೇಕು ಅಂತ ದಾರಿಗಳು ಗೊತ್ತಿರಲ್ಲ ನಮಗೆ. ಎಲ್ಲಿ ಹೋದ್ರೆ ನಮಗೆ ಕ್ಲೈಂಟ್ಸ್ ಗಳು ಸಿಗ್ತಾರೆ, ಆಮೇಲೆ ಆ ವ್ಯಾಪಾರನ ಹೆಚ್ಚು ಬಗ್ಗೆ ತಗೊಂಡು ಹೋಗೋದು ಹೇಗೆ ಅನ್ನೋದು ಏನು ನಮ್ಗೆ ಐಡಿಯಾ ಇರಲ್ಲ. ನಾವು ಬಿಸ್ನೆಸ್ ಅದಕ್ಕೆ ಬೇಕಾಗಿರೋ ಸೂಕ್ತವಾದ ದಾರಿಗಳು ತಕ್ಕಂತೆ ಬೇಗ ಬಿಸ್ನೆಸ್ ಮೇಲೆ ಎತ್ತು ಬರೋಕೆ ಅವಕಾಶಗಳು ಸಿಗುತ್ತೆ ಈ ಕನ್ನಡಿಗರ ವ್ಯಾಪಾರ ವೇದಿಕೆಯಿಂದ. ಕನ್ನಡಿಗರ ವ್ಯಾಪಾರ ವೇದಿಕೆಯಲ್ಲಿ ಏನ್ ಉದ್ದೇಶ ಅಂದ್ರೆ, ನಾವು ಎಲ್ಲಾ ವ್ಯಾಪಾರಿಗಳು ಸೇರಿ ಹಲವಾರು ಡಿಫ್ರೆಂಟ್ ಅಂಗಡಿಗಳೆಲ್ಲ ಸೇರ್ಕೊಂಡು ಒಬ್ಬರಿಂದ ಒಬ್ಬರಿಗೆ ರೆಫರೆನ್ಸ್ ಸಹಾಯ ಮುಕ್ತ ಮಾಡಿಕೊಂಡು ಅವ್ರಿಗೆ ನಾವು ಬಿಸ್ನೆಸ್ ಕೊಡ್ತೀವಿ, ನಮಗೆ ಬಿಸ್ನೆಸ್ ಕೊಡ್ತಾರೆ. ಆ ರೀತಿಲಿ ನಾವು ಒಬ್ಬರನ್ನೊಬ್ಬರನ್ನ ಕೈ ಬೆಳೆಸ್ತಾ ಹೋಗ್ತಾ ಇದೀವಿ. ಇನ್ನೂ ಹೆಚ್ಚಿನ ರೀತಿಲಿ ಒಂದು ವೇದಿಕೆ ಕನ್ನಡಿಗರಿಗೋಸ್ಕರ ಮಾಡಿರೋದು ತುಂಬಾ ಸಂತೋಷದ ವಿಷಯ. ಕನ್ನಡಿಗರ ವ್ಯಾಪಾರ ಏನ್ ಮಾಡಿದ್ದಾರೆ ಅದ್ರಲ್ಲಿ ಇನ್ನೊಂದು ಉದ್ಯೋಗ ಕೆಲಸ ಏನಾಗ್ತಿದೆ ಅಂದ್ರೆ, ನಮ್ ಕನ್ನಡಿಗರೆಲ್ಲ ಮೇಲಿದ್ದ ಕೆಲಸನೂ ಕೂಡ ಆಗ್ತಿದೆ. ಎಲ್ಲಿ ಕನ್ನಡ ಕನ್ನಡ ಅನ್ನೋದು ನಮ್ ಕನ್ನಡ ಮತ್ತೆ ಹೋಗಿದ್ವಿ. ಆ ಕನ್ನಡನ ಇವಾಗ ಶರತ್ ಕದಿಯೋ ಕೊಡ್ತಾ ಇದ್ದಾರೆ. ನಾವು ಆ ಕನ್ನಡ ಅನ್ನೋ ಹುಮ್ಮಸ್ಸಲ್ಲೇ ನಾವು ಕನ್ನಡಿಗರ ವ್ಯಾಪಾರ ವೇದಿಕೆ ನಾವು ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ನಾವು ಬೆಳಿತೀವಿ, ಮತ್ತೊಬ್ಬರನ್ನು ಬೆಳೆಸ್ತೀವಿ. ನಮ್ಮ ವೇದಿಕೆಗೆ ಬಂದ್ರೆ ಅವ್ರಿಗೆ ಶರತ್ ಕದ್ರಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳೋದು ಸಾಕು. ಎಲ್ಲಾ ವ್ಯಾಪಾರಿಗಳು ಒಂದೇ ಜಾಗದಲ್ಲಿ 300 ರಿಂದ 500 ಜನಕ್ಕೆ ಸೇರಿಸಿ ಎಲ್ಲಾ ವ್ಯಾಪಾರ ನಡೆಸ್ಕೊಂಡು ಮತ್ತೆ ಕಡೆ ಕೂಡಾಕಿ ಅವ್ರಿಗೆ ವ್ಯಾಪಾರ ಪರವಾಗಿ ಮಾಡ್ತಿದ್ದಾರೆ. ತುಂಬಾ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದೀವಿ. ನನ್ನ ಹೆಸರು ಅನಿತಾ. ಈಗ ಈ ಸಂಘಕ್ಕೆ ಯಾವುದೇ ಬಿಸ್ನೆಸ್ ಮ್ಯಾನ್ ಬಂದು ಜಾಯ್ನ್ ಆಗಿ ಲೈಸೆನ್ಸ್ ಏನಾದ್ರು ಇರ್ಬೇಕು? ಇಲ್ಲ ಸರ್, ಅವ್ರ ಆಫೀಸ್ ಇದ್ರೆ ಸಾಕು. ಮತ್ತೆ ಚೀಫ್ ಫಂಡ್ಸ್ ಮತ್ತೆ ಇನ್ನೊಂದು ಪೂಜಾರಿಗಳು ಅಂತವ್ರಿಗಿರಲ್ಲ ಇದ್ರಲ್ಲಿ ವೇದಿಕೆಯಲ್ಲಿ. ಎಲ್ಲರಿಗೂ ವೇದಿಕೆ ಅವಕಾಶ ಇರುತ್ತೆ. ಎಲ್ಲಾ ರೆಫರೆನ್ಸ್ ಮೂಲಕ ಅವ್ರ ಬಿಸ್ನೆಸ್ ನ ಹೆಚ್ಚಿಸ್ಕೊತಾ ಹೋಗ್ಬೋದು. ಈ ಗಂಧದ ಗುಡಿ ಉದ್ಘಾಟನೆ ಯಾರ್ಯಾರು ಸರ್, ಕ್ಲಬ್ ಮೆಂಬರ್ ಅಂತ ತಗೋತೀವಿ. 50 ಕೋಟಿ ಬಿಸ್ನೆಸ್ ಮೇಲ್ಪಟ್ಟು 100 ಕೋಟಿ ಬಿಸ್ನೆಸ್ ಇರೋರು ಯಾರು ಟರ್ನ್ ಓವರ್ ಮಾಡ್ತಿದ್ದಾರೆ ಅವ್ರನ್ನ ಎಲಿಟ್ ಕ್ಲಬ್ ಮೆಂಬರ್ ಅಂತ ಮಾಡ್ಕೋತೀವಿ. ಅದ್ರಲ್ಲಿ ಆ ಎಲಿಟ್ ಕ್ಲಬ್ ಮೆಂಬರ್ ಆಲ್ರೆಡಿ ಬೆಳೆದಿದ್ದಾರೆ. ಅವ್ರ ಕಡೆಯಿಂದ ತುಂಬಾ ರೆಫರೆನ್ಸ್ ಗಳು ನಮ್ಮಂತ ಚಿಕ್ಕ ವ್ಯಾಪಾರಿಗಳಿಗೆ ಸಿಗುವಂತ ಚಾನ್ಸಸ್ ಇರೋದ್ರಿಂದ ಅವ್ರನ್ನ ನಾವು ಎಲಿಟ್ ಕ್ಲಬ್ ಮೆಂಬರ್ ಮಾಡ್ತೀವಿ. ಮುಖ್ಯ ಅತಿಥಿಗಳು ನಮ್ಗೆ ಶರತ್ ಕದ್ರಿ, ಅವರು ಸಂಸ್ಥಾಪಕರು ಕೂಡ, ಅವರೇ ಫೌಂಡರ್ ಇದಕ್ಕೆ. ನಮ್ಮ ಕನ್ನಡಿಗರಿಗೆ ಕನ್ನಡ ಭಾಷೆ ಕೂಡ ಹೇಳ್ಕೊಟ್ಟು ನಮ್ಗೆ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ರೆಫರೆನ್ಸ್ ಗಳು ಹೋಗ್ಬೇಕು, ಯಾವ ರೀತಿ ಬಿಸ್ನೆಸ್ ಹೋಗ್ಬೇಕು ಅನ್ನೋದನ್ನ ಎಲ್ಲ ಕಲಿಸ್ತಾ ಹೋಗ್ತಾ ಇದ್ದಾರೆ. ಅದನ್ನ ನಾವು ಕಲಿತಾ ಇದ್ದೀವಿ, ಬೇರೆಯವ್ರನ್ನು ಬೆಳೆಸ್ತಾ ಇದ್ದೀವಿ. ನಮಸ್ಕಾರ. ಕನ್ನಡಿಗರ ವ್ಯಾಪಾರ ವೇದಿಕೆ ಅಂತ ಕೇಳಿದ ತಕ್ಷಣ ಎಂತವ್ರಿಗಾರು ಒಂದು ಕಿವಿ ಚುರುಕಾಗತ್ತೆ. ಏನಕ್ಕೆ ಅಂತಂದ್ರೆ, ಯಾವ್ದಾದ್ರು ಬೇರೆ ಬೇರೆ ಭಾಷೆಯವರೆಲ್ಲ ಅವ್ರವ್ರದೇ ಆದಂತ ಒಂದು ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ. ಕನ್ನಡಿಗರಿಗೆ ಏನಕ್ಕಿಲ್ಲ ಅನ್ನೋದು ಕೊರತೆ ತುಂಬಾ ಇತ್ತು. ಇದು ನೋಡ್ಕೊಂಡು ನಮ್ಮ ಶರತ್ ಕಾದ್ರೆ ಅವರು ಕನ್ನಡಿಗರಿಗೋಸ್ಕರ ಏನಾರ ಮಾಡ್ಲೇಬೇಕು, ಅಭಿವೃದ್ಧಿ ಆಗ್ಲೇಬೇಕು ಅಂತ ಹೇಳಿ ಕನ್ನಡ ಬಂದ್ರೆ ಸಾಕು ಅಂತ ಅದರಲ್ಲೂ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ.
ಕನ್ನಡದವರೇ ಆಗ್ಬೇಕು ಅನ್ನೋದು ಇಲ್ಲ, ಅದರಲ್ಲೂ ಒಂದು ಇದಿದೆ. ಕನ್ನಡ ಬಂದ್ರೆ ಸಾಕು ನಿಮ್ಗೆ ಅಂತ. ಆದ್ರಿಂದ ಎಷ್ಟೋ ಜನ ಕನ್ನಡ ಕಲಿತು ಈ ವ್ಯಾಪಾರ ವೇದಿಕೆಗೆ ಬರೋಣ, ನಾವು ವ್ಯಾಪಾರ ಮಾಡೋಣ, ಅಭಿವೃದ್ಧಿ ಆಗೋಣ ಅನ್ನೋದು ಒಂದು ಬರ್ಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಕನ್ನಡಿಗರ ವ್ಯಾಪಾರ ವೇದಿಕೆ ಸೃಷ್ಟಿಯಾಯಿತು. ಅದರಲ್ಲಿ ಒಂದು ಬನ್ನರಘಟ್ಟದಲ್ಲಿ ಒಂದು ತಂಡ ಇದೆ. ಆ ತಂಡದ ಹೆಸರು ಗಂಧದ ಗುಡಿ ಅಂತ. ಗಂಧದ ಗುಡಿ ಏನಕ್ಕೆ ಇಟ್ಟಿದ್ದೀವಿ ಅಂತಂದ್ರೆ, ಬನ್ನರಘಟ್ಟ ಅಂದ ತಕ್ಷಣ ನಮ್ಗೆ ಹಸಿರು, ಪ್ರಾಣಿ ಈ ತರದೆಲ್ಲ ಜಾಪ್ತ ಆಗತ್ತಲ್ವಾ. ಹಸಿರು ಸ್ವಲ್ಪ ಉಳ್ಕೊಂಡಿದೆ ಬನ್ನರಘಟ್ಟದಲ್ಲಿ. ಆದ್ರಿಂದ ಗಂಧದ ಗುಡಿ ಅನ್ನೋ ಒಂದು ಸೊಗಡನ್ನ ಅದಕ್ಕೆ ಸೇರ್ಸೋಣ ಅಂತ ಹೇಳಿ ಈ ಏರಿಯಾ ಬನ್ನರಘಟ್ಟ ಚಾಪ್ಟರ್ಗೆ ನಾವು ಗಂಧದ ಗುಡಿ ಅನ್ನೋ ಹೆಸರಿಟ್ಟಿದ್ದೀವಿ. ಇದು ಐಸಿರಿ ಕೆಫೆ ಅನ್ನೋದು ಒಂದು ಅರಕೆರೆ, ಬನ್ನರಘಟ್ಟ ಅರಕೆರೆಯಲ್ಲಿ ಐಸಿರಿ ಕೆಫೆ ಅಂತ ಒಂದು ಪಾರ್ಟಿ ಹಾಲ್ ಇದೆ. ಆ ಪಾರ್ಟಿ ಹಾಲ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ಮಂಗಳವಾರ ಮೀಟಿಂಗ್ ಆಗುತ್ತೆ. ಅದರಲ್ಲಿ ನಾನು ಕೂಡ ಇದ್ದೀನಿ. ನಾನು ಈ ಸಂಸ್ಥೆಯ ಟ್ರೆಷರರ್ ಆಗಿದ್ದೀನಿ, ಸೆಕ್ರೆಟರಿ ಕಾರ್ಯದರ್ಶಿ ಆಗಿದ್ದೀನಿ. ಸೊ ಇನ್ನಷ್ಟು ಜನಕ್ಕೆ ಇದು ಸೇರ್ಬೇಕು, ಒಂದಿಷ್ಟು ದೊಡ್ಡ ರೀತಿಯಲ್ಲಿ ಬೆಳಿಬೇಕು, ಕನ್ನಡಿಗರು ಉದ್ಧಾರ ಆಗ್ಬೇಕು, ಕನ್ನಡ ಬೆಳಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಮಾಡಿದ್ದೀವಿ. ನಿಮ್ಮಲ್ಲಿ ಯಾರೇ ಇದ್ರು ಕೂಡ ಬನ್ನಿ, ಜಾಯ್ನ್ ಆಗಿ ಬೆಳೆಯೋಣ, ಒಟ್ಟಾಗಿ ಬೆಳೆಯೋಣ. ನನ್ನ ಹೆಸರು ಕೃಷ್ಣಕುಮಾರ್ ಭಟ್ ಅಂತ, ಐಸಿರಿ ಕೆಫೆ ಅಂತ ಹೋಟೆಲ್ ಇದೆಯಲ್ಲ ಅದರ ಮಾಲೀಕ. ಧನ್ಯವಾದ.